ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಪ್ರತಿಯೊಬ್ಬರಿಗೂ ಹೈಬಿಸ್ಕಸ್ ಪ್ಲ್ಯಾಂಟಲ್ಲಿ ಇಷ್ಟೇ ಹೂಗಳು ಬರಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಇಷ್ಟೊಂದು ಹೂಗಳು ನಿಮ್ಮ ಗಿಡದಲ್ಲೂ ಬರಬೇಕು ಅಂತ ಅಂದರೆ ಕೆಲವೊಂದು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಎಲ್ಲರ ಮನೆಯಲ್ಲೂ ಇಷ್ಟೊಂದು ಹೂಗಳು ಬಿಡಲ್ಲ ಅಂದ್ಕೊಳ್ತೀನಿ. ಅದಕ್ಕೆ ನಾವು ಇಡೋ ಜಾಗನೂ ಸಹ ಮುಖ್ಯವಾಗುತ್ತೆ. ನಾವು ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಡೈರೆಕ್ಟ್ ಸನ್ಲೈಟ್ ಯಾವಾಗಲೂ ಬೇಕಾಗುತ್ತೆ. ಸೊ ಅದನ್ನು ಯಾವಾಗಲೂ ಅಟ್ಲೀಸ್ಟ್ 8 ಅವರ್ಸ್ ಬಿಸಿಲು ಬರಬೇಕು, ಇಲ್ಲಾಂದರೂ ಒಂದು 6 ಅವರ್ಸ್ ಆದರೂ ಬಿಸಿಲು ಬರಬೇಕು ಅಂಥ ಜಾಗದಲ್ಲಿ ನಾವು ಇಡಬೇಕಾಗತ್ತೆ. ಇವತ್ತು ನಾನು ನಿಮಗೆ ಪ್ರೂನಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಹೈಬಿಸ್ಕಸ್ ಪ್ಲ್ಯಾಂಟ್ನ ಹೇಗೆ ಪ್ರೂನಿಂಗ್ ಮಾಡಿಕೊಳ್ಬಹುದು. ಪ್ರೂನಿಂಗ್ನ ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಫೆಬ್ರವರಿ ಮಂತಲ್ಲೇ ಮಾಡಬೇಕು ಅಂತ ಏನಿಲ್ಲ, ಯಾವ ಮಂತಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು. ಗಿಡ ಯಾವಾಗ ಹೂ ಬಿಡೋದು ಸ್ಟಾಪ್ ಮಾಡುತ್ತೆ ಆ ಟೈಮಲ್ಲಿ ನಾವು ಲೈಟಾಗಿ ಪ್ರೂನಿಂಗ್ ಮಾಡ್ಕೊಳ್ಬಹುದು. ಕೆಲವನ್ನ ಹಾರ್ಡಾಗೂ ಪ್ರೂನಿಂಗ್ ಮಾಡ್ಕೊಳ್ಬಹುದು. ಯಾವುದೇ ಸಮಯದಲ್ಲಿ ಮಾಡಿದ್ರೂ ನಾವು ಹೇಗೆ ನಂತರ ಪ್ರೂನಿಂಗ್ ಮಾಡಾದಮೇಲೆ ಗಿಡನ ನೋಡ್ಕೊಳ್ತೀವಿ ಅದ್ರ ಮೇಲೆ ಹೂಗಳು ಬರೋದು ಡಿಪೆಂಡ್ ಆಗಿರುತ್ತೆ. ಕಟ್ ಮಾಡೋವಾಗ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಆ ನೀರು ಕಟ್ಟಾದ ಜಾಗದಲ್ಲಿ ನಿಂತ್ಕೊಳ್ಬಾರ್ದು. ಸೊ ಕ್ರಾಸ್ ಆಗಿ ಕಟ್ ಮಾಡಿದ್ರೆ ನೀಟಾಗಿ ನೀರೆಲ್ಲ ಹರಿದು ಹೋಗುತ್ತೆ. ಕಟ್ ಮಾಡೋದಕ್ಕೆ ಮುಂಚೆ ನಾವು ಸಿಸರ್ಸ್ನ ಸ್ಯಾನಿಟೈಸ್ ಮಾಡ್ಕೊಂಡಿರಬೇಕು. ನಾನು ಅದನ್ನು ತೋರಿಸ್ಲಿಲ್ಲ ನಿಮಗೆ. ಸೊ ಈ ರೀತಿ ಎರಡೆರಡು ನೋಡ್ಸಿರೋ ಒಂದೊಂದು ಕಡ್ಡಿನಲ್ಲೂ 1-2-3 ನೋಡ್ಸಿರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ನಂತರ ಹಾಗೆ ಕಟ್ ಮಾಡಿದವಾಗ ಒಳ್ಳೆ ಚಿಗುರುಗಳು ಬರುತ್ತೆ. ನಾನು ಇಲ್ಲಿ ಪೂರ್ತಿ ಪ್ರೂನಿಂಗ್ ಮಾಡ್ತಾಯಿಲ್ಲ, ಕೆಲವೊಂದೆಲ್ಲ ಚೆನ್ನಾಗಿದೆ, ಆ ಒಂದು ಪಾರ್ಟ್ಗಳನ್ನ ಬಿಟ್ಕೊಳ್ತಾ ಇದ್ದೀನಿ. ಹಾಗೇ ನನಗೆ ಗೊತ್ತಾಗುತ್ತೆ ಯಾವ ಭಾಗ ಕಟ್ ಮಾಡಿದ್ರೆ ಹೇಗೆ ಅಂತ ಹೇಳಿಬಿಟ್ಟು. ಸೊ ಆ ರೀತಿ ನಾನು ಮಾಡ್ತಾಯಿದ್ದೀನಿ. ಇದನ್ನು ನಾನು ಫೆಬ್ರವರಿ ಮಂತಲ್ಲಿ ಕಟ್ ಮಾಡಿರಲಿಲ್ಲ, ತುಂಬ ದೊಡ್ಡದಾಗ್ಬಿಟ್ಟಿದೆ. ಇದರಲ್ಲೂ ಅಷ್ಟೇ ಒಂದು 2-3 ನೋಟ್ಸ್ನ ಬಿಟ್ಕೊಂಡ್ಬಿಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ಮತ್ತೆ ಹೊಸದಾಗಿ ಚಿಗುರುಗಳು ಬಂದಿದೆ. ಸೊ ಅದನ್ನು ನೋಡಿಕೊಂಡು ನಾನು ಕಟ್ ಮಾಡ್ತೀನಿ. ನೆಕ್ಸ್ಟ್ ಫೆಬ್ರವರಿ ಮಂತಲ್ಲಿ ನಾನು ಪ್ರೂನಿಂಗ್ ಮಾಡಿದವಾಗ ಕಂಪ್ಲೀಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಪ್ರೂನಿಂಗ್ ಮಾಡೋದು ಅಂತ ಹೇಳಿಬಿಟ್ಟು. ಪ್ರೂನಿಂಗ್ ಮಾಡಾದ್ಮೇಲೂ ಹೇಗೆ ಫರ್ಟಿಲೈಸರ್ಸ್ನ ಗಿಡಗಳಿಗೆ ಕೊಡಬೇಕು ಅದನ್ನು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನಾನು. ಯಾವಾಗಲೇ ಆಗಲಿ ಹೈಬಿಸ್ಕಸ್ ಗಿಡಗಳು ಕೆಲವೊಂದು ಸಾರಿ ಹೂ ಬಿಟ್ಟು ಒಂದೇ ಸಾರಿ ಜಾಸ್ತಿ ಹೂ ಬಿಟ್ಬಿಡುತ್ತೆ, ಸ್ಟಾಪ್ ಆಗಿಬಿಡುತ್ತೆ ಹೂ ಬಿಡೋದು. ಅಂಥ ಸಮಯದಲ್ಲಿ ನಾವು ಗಿಡದ ಒಂದು ಟಿಪ್ಪನ್ನ ನೋಡ್ಕೊಂಡ್ಬಿಟ್ಟು ಪ್ರೂನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಥರ ಒಂದು ಇದನ್ನು ತೆಗೆದೇ ಹಾಕಿಬಿಡಬೇಕು, ಬಿಟ್ಕೊಳ್ಬಾರ್ದು. ಸೊ ಆವಾಗ ನೆಕ್ಸ್ಟ್ ಹೊಸ ಚಿಗುರು ಬಂದುಬಿಟ್ಟು ಹೂ ಬಿಡೋದಕ್ಕೆ ಹೊಸದಾಗಿ ಶುರುವಾಗುತ್ತೆ. ಮೊಗ್ಗಿದೆ ಅಂತ ಹೇಳಿಬಿಟ್ಟು ಕಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಕಟ್ ಮಾಡಿ ಹಾಕಿಬಿಡ್ಬೇಕು. ಮಾಡಬೇಕು ಅನಿಸಿದ್ರೆ ಕಟ್ ಮಾಡಿಬಿಡಬೇಕು ಪೂರ್ತಿ. ಇದರಲ್ಲೂ ನೋಡಿ ಮೊಗ್ಗಿದೆ, ಆದರೂ ನಾನು ಕಟ್ ಮಾಡ್ತಾಯಿದ್ದೀನಿ. 1-2 ಮೊಗ್ಗಿಗೋಸ್ಕರ ನಾವು ಗಿಡನ ಹಾಗೆ ಇದು ಮಾಡೋಕ್ಕಾಗಲ್ಲ. ಜಾಸ್ತಿ ಹೂಗಳು ಬೇಕು ಅಂತ ಅಂದರೆ ನೀಟಾಗಿ ಕಟ್ ಮಾಡ್ಕೊತಾ ಇರಬೇಕು. ಇದು ಅಷ್ಟೇ ಒಂದು ವೈಟ್ ಆಗಿದೆ. ಸೊ ಇದು ಐರನ್ ಡಿಫಿಷಿಯನ್ಸಿಯಿಂದ ಆಗಿರೋದು. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಹೊಸದಾಗಿ ಫರ್ಟಿಲೈಸರ್ಸ್ ಕೊಟ್ಟರೆ ಮತ್ತು ಹೊಸ ಚಿಗುರುಗಳು ಹೆಲ್ದಿಯಾಗಿ ಬರುತ್ತೆ. ಮತ್ತು ಅಷ್ಟೇ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಅಷ್ಟೇ, ಇದು ಬರೀ ಕಡ್ಡಿ ಮಾತ್ರ ಇದೆ. ಅಂಥದನ್ನು ನಾವು ನೋಡಿಕೊಂಡು ನೆಕ್ಸ್ಟ್ ಹೂ ಬರೋದಕ್ಕೆ ರೆಡಿ ಮಾಡಬೇಕು ಅಂತಂದರೆ ಈ ಥರ ಲೈಟಾಗಿ ಪ್ರೂನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಅದು ಗಿಡ ನೋಡಿಬಿಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ನೆಕ್ಸ್ಟ್ ಹೂ ಬರುತ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ಆ ಟಿಪ್ಪನ್ನ ಕಟ್ ಮಾಡಿ ಹಾಕಿಬಿಡಬೇಕು. ಹಾಗೆ ಬಿಟ್ಕೊಂಡಿದ್ರೆ ಅದರಲ್ಲಿ ಹೂ ಬರೋದಿಲ್ಲ, ಸುಮ್ಮನೆ ಚಿಗುರ್ತಾನೆ ಇರುತ್ತೆ, ಹೂ ಬರೋದೇ ಇಲ್ಲ.
ಕೆಲವೊಂದು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ನೀವು ನನ್ನ ಗಾರ್ಡನಲ್ಲಿ ಬಿಡೋಷ್ಟು ಹೂಗಳನ್ನೇ ನಿಮ್ಮ ಗಿಡದಲ್ಲೂ ಬರೋ ಥರ ಮಾಡ್ಕೊಳ್ಬಹುದು. ಇದು ನೋಡಿ ಒಂಥರ ಡೆಡ್ ಆಗಿರೋ ಥರ ಇದೆ ಗಿಡ. ಕೆಲವೊಂದು ಬ್ರ್ಯಾಂಚಸಲ್ಲಿ ಮಾತ್ರ ಹೂ ಬರ್ತಾ ಇದೆ. ಈ ಬ್ರ್ಯಾಂಚಲ್ಲಿ ಹೂ ಬಿಡ್ತಾನೇ ಇಲ್ಲ. ಸೊ ಇದನ್ನು ನಾನು ತೆಗೆದುಬಿಡ್ತೀನಿ, ಕಟ್ ಮಾಡಿ ತೆಗೆದುಬಿಡ್ತೀನಿ. ಹೀಗೆ ಕಟ್ ಮಾಡಾದಮೇಲೆ ಯಾವಾಗಲೂ ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕು. ನೀಮ್ ಆಯಿಲ್ ಯಾವಾಗಲೇ ಆಗಲಿ ಸಂಜೆ ಹೊತ್ತು ಸ್ಪ್ರೇ ಮಾಡ್ಕೊಳ್ಬೇಕು. ಇದು ನೋಡಿ ಕೌಡಂಗ್ ಕಾಂಪೋಸ್ಟ್ ಇದು ಎಪ್ಸಮ್ ಸಾಲ್ಟ್ ಇದು, ಮತ್ತು ಇದು ಎಗ್ಶೆಲ್ ಪೌಡರ್. ಎಪ್ಸಮ್ ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು ಎಗ್ಶೆಲ್ ಪೌಡರ್ ಇದು. ಇದಕ್ಕೆ ಎಗ್ಶೆಲ್ ಪೌಡರ್ಗೆ ನಾನು ಕೆಲವೊಂದು ಸಾರಿ ಬೆಕಾಸೂಲ್ಸ್ನ ಮಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಮುಂಚೆನೇ. ಅದು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ, ಪ್ಲ್ಯಾಂಟ್ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ, ಮತ್ತು ಲೀವ್ಸ್ ಎಲ್ಲ ಒಂಥರ ಗ್ರೀನಿಶ್ ಆಗಿ ಬರುತ್ತೆ. ಈ ರೀತಿ ನಾವು ಮಣ್ಣನ್ನು ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಬೋದು. 2 ಇಂಚಸ್ ಮಣ್ಣನ್ನು ರಿಮೂವ್ ಮಾಡಿಬಿಟ್ಟು ಓಲ್ಡ್ ಸಾಯಿಲ್ನ ರಿಮೂವ್ ಮಾಡಿಬಿಟ್ಟು ನ್ಯೂ ಸಾಯಿಲ್ ಹಾಕ್ಕೊಳ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಚೆನ್ನಾಗಿದ್ದರೆ ಮಣ್ಣು ಈ ರೀತಿ ಕೌಡಂಗ್ ಕಾಂಪೋಸ್ಟ್ನ ಕೊಟ್ಕೊಳ್ಬಹುದು. ಜೊತೆಗೆ ಸಾಯಿಲು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕೊಟ್ಕೊಳ್ಬಹುದು. ಇದರಲ್ಲಿ ನಾನು ರೀಸೆಂಟಾಗಿ ರಿಮೂವ್ ಮಾಡಿ ಹಾಕಿದ್ರಿಂದ ನಾನು ಹಾಕ್ತಾಯಿಲ್ಲ, ಫ್ರೆಶ್ ಸಾಯಿಲ್ ಹಾಕ್ತಾಯಿಲ್ಲ. ಸೊ ಇವಾಗ ಎಪ್ಸಮ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು. ಎಪ್ಸಮ್ ಸಾಲ್ಟ್ ಸ್ಪ್ರೇ ವಾಟ್ರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೂ ಸಹ ಚೆನ್ನಾಗಿರುತ್ತೆ. ಇದು ಎಗ್ಶೆಲ್ ಪೌಡರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆಗಿರೋದ್ರಿಂದ ಗಿಡದ ಮೇಲೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಆಗೋದಿಲ್ಲ, ಏನೂ ಅಡ್ವರ್ಸ್ ಎಫೆಕ್ಟ್ ಆಗೋದಿಲ್ಲ. ಗಿಡ ಹೆಲ್ದಿಯಾಗಿ ಖಂಡಿತ ಗ್ರೋ ಆಗುತ್ತೆ. ಇದು ನೆಕ್ಸ್ಟ್ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಹೆಲ್ದಿಯಾಗಿ ಚಿಗುರಿದೆ ಅಂತ ಹೇಳಿಬಿಟ್ಟು. ಇದು ದೊಡ್ಡ ಪಾಟ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಎಗ್ಶೆಲ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಮೆಝಾನಲ್ಲಿ ಈ ಇನ್ಸ್ಟ್ರೂಮೆಂಟ್ಗಳನ್ನ ತಗೊಳ್ಳೋದ್ರಿಂದ ಈ ಥರ ಸಾಯಿಲ್ನ ಲೂಸ್ ಮಾಡೋದಕ್ಕೆ ಬಹಳನೇ ಹೆಲ್ಪ್ ಆಗುತ್ತೆ. ತುಂಬ ಸುಲಭವಾಗಿ ಸಾಯಿಲ್ನ ಲೂಸ್ ಮಾಡ್ಕೊಳ್ಬಹುದು. ನನ್ನ ಪಾಟಲ್ಲಿ ನೋಡಿ ಸಾಯಿಲ್ ಯಾವಾಗಲೂ ಹೀಗೆ ಇರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಈ ಥರ ಸಾಯಿಲ್ ಇರೋದ್ರಿಂದ ಅದು ರೂಟ್ಸ್ ಎಲ್ಲ ಚೆನ್ನಾಗಿ ಹರಡ್ಕೊಳ್ಳೋದಕ್ಕೆ ತುಂಬ ಸಾಯಿಲ್ ಜೊತೆ ಹರಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹೈಬಿಸ್ಕಸ್ ಪ್ಲ್ಯಾಂಟಲ್ಲಿ ರೂಟ್ ಯಾವಾಗಲೂ ತುಂಬ ಪದರವಾಗಿರಬೇಕು. ವಾಟರನ್ನು ನಾವು ಹಾಕಿದ ತಕ್ಷಣ ಡ್ರೈನ್ ಔಟ್ ಆಗಿ ಹೋಗಬೇಕು. ಆ ಥರ ಒಂದು ಪಾಟಿಂಗ್ ಮಿಕ್ಸ್ ಇರಬೇಕು. ಇದಕ್ಕೂ ಅಷ್ಟೇ ಎಪ್ಸಮ್ ಸಾಲ್ಟ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಗ್ಶೆಲ್ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೌಡಂಗ್ ಫರ್ಟಿಲೈಸರ್. ನೀವು ಯಾವುದೇ ಫರ್ಟಿಲೈಸರ್ ಇಲ್ಲ ಅಂದರೂ ಕೌಡಂಗ್ ಫರ್ಟಿಲೈಸರ್ನ ಎವ್ರಿ 15 ಡೇಸ್ ನೀವು 2 ಹ್ಯಾಂಡ್ಫುಲ್ ಕೊಡ್ತಾ ಇದ್ದರೆ ಖಂಡಿತ ಹೈಬಿಸ್ಕಸ್ ಪ್ಲ್ಯಾಂಟ್ಗೆ ಬೇರೆ ಯಾವುದೇ ಫರ್ಟಿಲೈಸರು ಬೇಡ. ಅದೊಂದೇ ಫರ್ಟಿಲೈಸರಿಂದ ನಾವು ಸಾಕಷ್ಟು ಹೂಗಳನ್ನ ಬೆಳ್ಕೊಳ್ಬೋದು. ಕೌಡಂಗ್ ಫರ್ಟಿಲೈಸರ್ ಅಷ್ಟು ಒಂದು ಸ್ಟ್ರಾಂಗ್ ಫರ್ಟಿಲೈಸರ್ ಅದು. ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಹೆವಿ ಫೀಡರ್ಸ್ ಆಗಿರೋದ್ರಿಂದ ನಾವು ಎಷ್ಟು ಕಾಂಪೋಸ್ಟನ್ನ ಕೊಟ್ಟರೂ ಸಹ ಅದು ತಗೊಳ್ತಾ ಇರುತ್ತೆ. ಅದು ನಾವು ಕೊಟ್ಟಷ್ಟು ಹೆಲ್ದಿಯಾಗಿ ಹೂಗಳು ಬರ್ತಾ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಪ್ರೂನಿಂಗ್ ಮಾಡಿದ್ದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thanks for watching. Bye bye.